ಸ್ವಲ್ಪ ಮಾದರಿಗಳು ಚೇಂಜ್ ಇರ್ತಾವ. ಒಂದು ಸ್ವಲ್ಪ ಮಾಡ್ರಿ ಪ್ರಯತ್ನ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ನೋಡ್ರಿ ಹೆಂಗಿರ್ತಾವೆ ಶೇಕಡ ಅಂದರೆ ಹೆಂಗಿರ್ತಾವ, ಹೆಂಗೆ ಅರ್ಥ ಮಾಡ್ಕೋಬೇಕು, ಇವೆಲ್ಲ ಥಿಂಕಿಂಗ್ ಪವರ್ ಲೆಕ್ಕಗಳು ಇವು. ಹಾಂ, ವಿಡಿಯೋ ಆನ್ ಮಾಡಿರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಚೆಂದಂಗೆ ನೋಡ್ರಿ. ನಾ ಏನು ಮಾಡ್ತೀನಿ ಈಗ ಕಲಿಯೋದ್ರಿಂದ ಮುಂದೆ ಬರ್ತಾವೆ. ನಾ ಈಗ ಕಲಿಸೋದ್ರಿಂದ ನಿಮಗೆ ತಿಳಿತದೆ. ಹಾಂ, ಹಿಂಗಿದ್ದಾಗ ಏನು ಮಾಡಬೇಕು, ಹಿಂಗಿದ್ದಾಗ ಏನು ಮಾಡಬೇಕು, ಸರ್ ಹೆಂಗೆ ಮಾಡ್ತಾರೆ, ಹಿಂಗಿದ್ದಾಗ ಹೆಂಗೆ ಮಾಡ್ತಾರೆ ಅಂದ್ರೆ ಇಲ್ಲಿ ಏನದ, ಇಲ್ಲಿ 100 ರೂಪಾಯಿ 100 ಪೈಸೆಗೆ 5 ಆದ್ರೆ 60 ಪೈಸೆಗೆ ಅಷ್ಟು, ಇಲ್ಲಿ 80 ಅದ, ಇಲ್ಲಿ 1 ಅದ. ಇದನ್ನ ಏನು ಮಾಡ್ಕೋಬೇಕು. ಆಮೇಲೆ ಇಲ್ಲಿ 1 ತಾಸಿನ ಶೇಕಡ 15, ಇಲ್ಲಿ ಅದ 1 ತಾಸು, ಇಲ್ಲಿ ಅದ 15 ಸೆಕೆಂಡ್. ಅವಾಗ ಏನು ಮಾಡ್ತಾರೆ ಸರ್, ಒಂದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದ ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಆಮೇಲೆ 5 ಡಜನ್ನರ ಶೇಕಡ 12, ಇದು ನಿಮ್ಗೆ ಸರಳ ಬರ್ತದೆ. ಅರ್ಥ ಆಯ್ತಲ್ಲ. ಈಗ ನೋಡ್ರಿ ನಾ ತಿಳಿಸ್ತೇನೆ. 60 ಪೈಸೆ, ಇಲ್ಲಿ ಪೈಸೆ ಅನ್ನೋದಿಲ್ಲ ನೋಡ್ರಿ. 100 ಪೈಸೆಗೆ ಬರೋಬ್ಬರಿ 5 ಪೈಸೆ. ನೋಡ್ರಿ ನಾ ಹೆಂಗೆ ಬರೀತಂದು, ಇದು ಏನದ ಪೈಸೆ ಅದ, ಇದನ್ನು 100 ಪೈಸೆ ಅಂತ ತಿಳ್ಕೊರಿ. ಶೇಕಡ 100 ಪೈಸೆಗೆ 5 ಪೈಸೆ, 60 ಪೈಸೆಗೆ ಶೇಕಡ ಲೆಕ್ಕ ತಿಳಿದು ಅಂದ್ರೆ ಭಾಳ ಸರಳ. ನೋಡ್ರಿ 60 ಮುಂದೆ ನೀವೇ ಬರೀತೀರಿ, ಮೊದಲು ನೀವು ಕಲಿಬೇಕು. ನೋಡ್ರಿ ಈ ಪೂಜೋತು 5 ಒಂದಲೆ 5 ಎರಡಲೆ, 2 ಒಂದಲೆ 2 ಮೂರಲೆ. ನೋಡ್ರಿ 3 ಪೈಸೆಗಳು. ಆನ್ಸರ್ ಎಷ್ಟು? 3 ಪೈಸೆ. ಅದು ಏನು ಬರಿಬೇಕನ್ನೋದು ಮೊದಲು ತಿಳ್ಕೊಬೇಕು. ಮುಂದಿಂದ ನೋಡಿ ವಿಚಾರ ಮಾಡಿ ಬರೀರಿ. ನೀವು ಬರೀತಿದ್ದಾರೆ ಮಾಡ್ರಿ, ವಿಡಿಯೋ ಮ್ಯೂಟ್ ಮಾಡ್ರಿ. ಓಕೆ, ಹಾಂ, ಯಾಕಂದ್ರೆ ಟೈಮ್ ಹಾಳು ಮಾಡೋಂಗಿಲ್ಲ. ಇಲ್ಲಿ ಶೇಕಡ 80 ಅದ, ಇದದ 1 ಕಿಗ್ರಾಮ್. ಅವಾಗ ಏನು ಮಾಡಬೇಕು, 1 ಕಿಗ್ರಾಮ್ ಬರೋಬ್ಬರಿ 1 ಕಿಗ್ರಾಮ್ ಬರೋಬ್ಬರಿ 1000 ಗ್ರಾಮ್. ಈಗ ನೀವು 1000 ಗ್ರಾಮ್ದಾಗೆ ಬರಿಬೇಕೀಗ. ಹೆಂಗೆ 100 ಗ್ರಾಮ್ ಎಂದರೆ, ಯಾಕೆ ನೀವು ಏನು ಮಾಡ್ಕೊಂಡ್ರಿ ಈಗ, ಗ್ರಾಮ್ ಎಂದರೆ 80 ಗ್ರಾಮ್. ನೋಡ್ರಿ ಏನು ಮಾಡ್ಕೊಂಡ್ರಿ, ಇದನ್ನು 1 ಕಿಗ್ರಾಮ್ ಬರೋಬ್ಬರಿ 1000 ಗ್ರಾಮ್ ಮಾಡ್ಕೊಂಡ್ರಿ. ನೀವು ಇದಕ್ಕೇನು ತಿಳ್ಕೊಬೇಕು, ಈಗ ನೀವು ಗ್ರಾಮ ಮಾಡ್ಕೊಂಡ್ರಿ ಅಂದ್ರೆ ಇದಕ್ಕೆ ಶೇಕಡಕ್ಕೆ ಗ್ರಾಮ್ ಅನ್ಬೇಕು. 100 ಗ್ರಾಮ್ ಅಂದರೆ 80 ಗ್ರಾಮ್. ಹೆಂಗೆ ಅದನ್ನು ಅರ್ಥ ಮಾಡ್ಕೊಂಡು ಬರಿಬೇಕನ್ನೋದು ಮೊದಲು ತಿಳ್ಕೊಬೇಕು. ನಾವು ಸುಮ್ಮನೆ ಹಿಂಗೆ ಹಚ್ಚಾರ ಅಂತಲ್ಲ, ನೀವು ತಿಳ್ಕೊಂಡು ಹಚ್ಚಬೇಕು. ಇಲ್ಲಿ 1 ಕಿಗ್ರಾಮನ ಶೇಕಡ 80 ಅಂದಾನ, ಇಲ್ಲಿ 1 ಕಿಗ್ರಾಮ್ ಬರೋಬ್ಬರಿ ಎಷ್ಟಾಯ್ತು, 100 ಗ್ರಾಮ್ ಆಯ್ತು. ಏನು ಮಾಡ್ಕೊಂಡ್ರಿ, ಇದನ್ನ ಗ್ರಾಮ್ದಾಗ ಮಾಡ್ಕೊಂಡ್ರಿ, ಇದನ್ನು 100 ಗ್ರಾಮ್ ಅಂತ ತಿಳ್ಕೊಬೇಕು. ಇದನ್ನು ತಿಳ್ಕೊಬೇಕು. 100 ಕಿಗ್ರಾಮ್ ಬರೋಬ್ಬರಿ 80 ಕಿಗ್ರಾಮ್, 1 ಕಿಗ್ರಾಮ್ ಬರೋಬ್ಬರಿ ಅದ ಬರ್ತದ ದಶಮಾಂಶದಾಗ ಬರ್ತದ. ಈಗ ಏನು ಮಾಡ್ಕೋಬೇಕು, ಸರಳ ಯೋಜನೆಯಾಗಿ ನಾವು ಹೆಂಗೆ ಹೋಗ್ಬೇಕಂದ್ರೆ 1 ಕಿಗ್ರಾಮ್ ಬರೋಬ್ಬರಿ 1000 ಗ್ರಾಮ್. ಹಂಗಾರೆ ಇದನ್ನೇನು ತಿಳ್ಕೊತೀರಿ ಈಗ, 100 ಗ್ರಾಮ್ ಅಂದರೆ 80 ಗ್ರಾಮ್, 1000 ಗ್ರಾಮ್ ಅಂದರೆ. ನಿಮಗೆ ತಿಳಿಲಿಲ್ಲ ಅಂದ್ರೆ ಮತ್ತೊಂದ್ಸಲ ರಿಪೀಟ್ ವಿಡಿಯೋಗಳನ್ನು ಪ್ಲೇ ಮಾಡಿ ನೋಡ್ರಿ, ಅದು ಹೆಂಗೆ ಬರ್ತಾವ ನೋಡಿ. 1000 ಗುಂಡ್ಲೆ 80 ಸರ್ವಾಸ್ ಬಾಗಿಲೆ 100. ಇವೆರಡು ಪೂಜೆ ಅದು, ಇವೆರಡು ಪೂಜೆ ಬರೋಬ್ಬರಿ 800 ಗ್ರಾಮ್. ನೋಡ್ರಿ ಹೆಂಗೆ ಮಾಡಿದರೆ ತಿಳಿತದ ಅನ್ನೋದು ಹೇಳುತ್ತೆ. ನೀವು ಹೆಂಗೆ ಮುಂದೆ ನಿಮಗೆ ಎಲ್ಲ ಲೆಕ್ಕಗಳು ಬರ್ತಾವ. ನಾವು ಇದನ್ನು ಗ್ರಾಮ್ದಾಗ ಬರಬೇಕು, ಯಾಕಂದ್ರೆ 100ಕ್ಕಿಂತ ಕಿಲೋಗ್ರಾಮ್ ನೋಡ್ಲಿಕ್ಕೆ ಸಣ್ಣ ಕಾಣಿಸ್ತದ, ಆದ್ರೆ ಮಾನ್ ಅಂತ ಹೊಡೋದದು. 1 ಕಿಗ್ರಾಮದ ಶೇಕಡ 80 ಅಂದರೆ 1 ಕಿಗ್ರಾಮ್ ಬರೋಬ್ಬರಿ 1000 ಗ್ರಾಮ್ ಮಾಡಿದರೆ, ಈಗ ನೀವು 100 ಕಿಲೋಗ್ರಾಮ್ ಅಂತ ಬರೀಲಿಕ್ಕೆ ಬರಂಗಿಲ್ಲ. 100 ಕಿಗ್ರಾಮಿಗೆ 80 ಕಿಗ್ರಾಮ್ ಆದರೆ 1 ಕಿಗ್ರಾಮಿಗೆ ಎಷ್ಟು ಅಂತ ದಶಮಾಂಶ ಮಾಡಿದರೆ 800 ಬರ್ತದೆ. ಹಾಂ, ಹಿಂಗಿರ್ತಾವು. ಈಗ ನಾವು ಈಗೆಲ್ಲ 1 ತಾಸು, 1 ತಾಸಿನ ಶೇಕಡ 15 ತಾಸು ಬರೋಬ್ಬರಿ 15 ಆದರೆ 1 ತಾಸು ಬೇಡ, 60 ನಿಮಿಷನಾಗ ಮಾಡೋನು. ನಾವು
ಒಂದು ತಾಸು ಬರೋಬ್ಬರಿ 60 ನಿಮಿಷ ಬರೋಬ್ಬರಿ 3600 ಸೆಕೆಂಡು. ಬೇಕಾದ ಮಾಡ್ಬೋದು. ನೀವು ಸೆಕೆಂಡ್ನಾಗ ಉತ್ತರ ತೆಗಿಬೇಕಾಗ್ಯದ. 100 ಸೆಕೆಂಡಿಗೆ ಬರೋಬ್ಬರಿ 15 ಸೆಕೆಂಡು. ಆದರೆ 3600 ಸೆಕೆಂಡಿಗೆ ಎಷ್ಟು? ಹಿಟ್ಟ ಹೋಳಿಗೆ ಮಾಡ್ರಿ, ಚಪಾತಿ ಮಾಡ್ರಿ, ಪುರಿ ಮಾಡ್ರಿ, ಏನು ಬೇಕಾದ ಮಾಡ್ರಿ. ಏನು ಅರ್ಥ ಮಾಡ್ಕೋಬೇಕು ಅನ್ನೋದು ಮೊದಲು ಅರ್ಥ ಮಾಡ್ಕೊರಿ. ನಾವು ಇದನ್ನು ಹಚ್ಚಬೇಕಾಗಿತ್ತು. 100 ನಿಮಿಷ ಎಂದರೆ 15, 100 ನಿಮಿಷಕ್ಕೆ 15, 60ಕ್ಕೆ ಎಷ್ಟು? ಇದೇನದು? 100 ತಾಸು ಎಂದರೆ 15, 1 ತಾಸು ಬರೋಬ್ಬರಿ ಎಷ್ಟು? ಯಾವುದೇ ಒಂದು ಗಣಿತವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಸುಮ್ಮ ಲೆಕ್ಕ ಮಾಡಬಾರ್ದು, ತಿಳ್ಕೊಂಡ ಲೆಕ್ಕ ಮಾಡಿದ್ರಿ. ಇದನ್ನು ವಿಚಾರ ಮಾಡಿದಿರಿ ಅಂದ್ರೆ ಈಗ ನಿಮಿಷನ್ಯಾಗ ಉತ್ತರ ತೆಗಿಬೇಕಂದ್ರೆ 100 ನಿಮಿಷಕ್ಕೆ ಬರೋಬ್ಬರಿ 15, 60 ನಿಮಿಷಕ್ಕೆ ಬರೋಬ್ಬರಿ ಎಷ್ಟು? ಬಿಡ್ರಿ, ಸೆಕೆಂಡ್ ಮಾಡ್ಕೊಂಡ್ರಿ. 100 ಸೆಕೆಂಡು ಬರೋಬ್ಬರಿ 15, 3600 ಸೆಕೆಂಡು ಬರೋಬ್ಬರಿ ಎಷ್ಟು? ಉತ್ತರ ಸೆಕೆಂಡುಗಳಲ್ಲಿ ಬರೆಯಿರಿ, ನಿಮಿಷಗಳಲ್ಲಿ ಬರೆಯಿರಿ, ತಾಸಿನಲ್ಲಿ ಬರಿಬೋದು. ಯಾಕಂದ್ರೆ 100 ತಾಸಿಗೆ 15 ಆದ್ರೆ 1 ತಾಸಿಗೆ ಎಷ್ಟು ಬರ್ತದ ಲೆಕ್ಕ? ಡೆಸಿಮಲ್ದಾಗ ಮಾಡ್ಕೊತ ಹೋಗ್ಬೇಕಂತ. ಈಗ ನಾವು ನಿಮಿಷಕ್ಕೆ ಮಾಡ್ಕೊಂಡು, ಸೆಕೆಂಡ್ ಬ್ಯಾಡ್ ನಮಗೆ ನೋಡಿ. 100 ನಿಮಿಷಕ್ಕೆ ಬರೋಬ್ಬರಿ 100 ನಿಮಿಷಕ್ಕೆ ಬರೋಬ್ಬರಿ 15 ಆದರೆ 60 ನಿಮಿಷಕ್ಕೆ ಬರೋಬ್ಬರಿ ಎಷ್ಟು? 60 ಗುಂಡ್ಲೆ 15 ಸರ್ವಾಸ ಬಾಗಿಲೆ 100. 23 60, 25 100 ನೋಡಿ. 23 60, 25 100, 5 1 5 3 ಬರೋಬ್ಬರಿ 9 ನಿಮಿಷ. ಆನ್ಸರ್ ಎಷ್ಟು? 9 ನಿಮಿಷಗಳು. ಅವ್ರು ಏನು ಹೇಳ್ತಾರ ಅದನ್ನು ಮಾಡ್ರಿ. ಸೆಕೆಂಡಾಗ ಕೇಳ್ಯಾರ 100 ಸೆಕೆಂಡು ಬರೋಬ್ಬರಿ 15, 3600 ಸೆಕೆಂಡು ಬರೋಬ್ಬರಿ ಎಷ್ಟು? ನಿಮಿಷದಾಗ ಕೇಳ್ಯಾರ 1 ತಾಸು ಬರೋಬ್ಬರಿ 60 ನಿಮಿಷ. 100 ನಿಮಿಷ ಎಂದರೆ 15, 60 ನಿಮಿಷ ಎಂದರೆ ಎಷ್ಟು? 9 ನಿಮಿಷ ಬಂತು. ಸೆಕೆಂಡಿನಾಗ ಕೇಳ್ಯಾನ 1 ತಾಸು ಬರೋಬ್ಬರಿ 3600 ಸೆಕೆಂಡು. 100 ಸೆಕೆಂಡಿಗೆ 15 ಸೆಕೆಂಡ್ ಆದರೆ 3600ಕ್ಕೆ ಎಷ್ಟು? ತಿಳ್ಕೊಂಡು ಮಾಡೋದು. ಈಗ ನಾವು 5 ಡಜನ್ ಅದ, ಏನು ಮಾಡ್ಲಿಕ್ಕೆ ಸಾಧ್ಯದ? ಬಿಡಿ ಮಾಡ್ಬೋದು ನೋಡಿ. 5 ಡಜನ್ ಬರೋಬ್ಬರಿ 5 ಡಜನ್ ಬರೋಬ್ಬರಿ 60 ಹಣ್ಣುಗಳು. 12 5 60, 1 ಡಜನ್ಕ್ಕೆ ಎಷ್ಟು? ಈಗ 100 ಡಜನ್ ಅಂತ ಬರ್ಕೊಂಡ್ರಿ ಅಂತಂದ್ರೆ ಇದೊಂದು ಈ ಶೇಕಡಾವನ್ನ 100 ಡಜನ್ ಅಂದರೆ 5 ಹಚ್ಚಬೇಕು ನೀವು. 100 ಹಣ್ಣುಗಳಿಗೆ 12 ಆದರೆ 60 ಹಣ್ಣುಗಳಿಗೆ ಎಷ್ಟು? ಎಷ್ಟು ಗಣಿತ ವಿಶೇಷ ಇರ್ತವೆ ಅದನ್ನು ತಿಳ್ಕೋಬೇಕು. ಈಗ 5 ಡಜನ್ ಅಂದ್ರೆ 60 ಹಣ್ಣು. ಈಗ ನೀವು ಇದನ್ನು 100 ಹಣ್ಣುಗಳಿಗೆ ಅಂತ ಬರ್ಕೋಬೇಕು. ಇದನ್ನು ಸರ್ ನೀವು ಕಂಡು ಹಿಡಿಬೇಕಾದ್ರೆ 100 ಡಜನ್ನಿಗೆ 12 ಹಣ್ಣು, 12 ಹಣ್ಣು ಅಲ್ಲಿಗೆ ಬರೋದಿಲ್ಲ. 100 ಡಜನ್ನಿಗೆ 12 ಡಜನ್ ಆದರೆ 5 ಡಜನ್ನಕ್ಕೆ ಎಷ್ಟು? ಯಾಕಂದ್ರೆ ಇದಕ್ಕೆ ಕೈ ಹೆಚ್ಚಿದ್ರೆ 100 ಡಜನ್ ಅಂತ ಬರ್ಕೋರಿ, ಇದನ್ನು 12 ಡಜನ್ ಅಂತ ಬರ್ಕೋರಿ. ಇದಕ್ಕೆ ಕೈ ಹೆಚ್ಚಿದ್ರೆ 100 ಹಣ್ಣುಗಳು 12 ಹಣ್ಣುಗಳು ನೋಡಿ. 100ಕ್ಕೆ ಬರೋಬ್ಬರಿ 12 ಹಣ್ಣದ ಇಲ್ಲ ಹಣ್ಣುಗಳು. ಅರವತ್ತು ಹಣ್ಣಿಗೆ ಬರೋಬ್ಬರಿ ಎಷ್ಟು? 60 ಗುಂಡ್ಲೆ 12 ಸರಸ್ವಾಲೆ 100. ಈ ಪೂಜತ್ತು ಈ ಪೂಜತ್ತು 2 3 2 5 ನೋಡಿ. 23 25 ತೀತಲ್ಲ ಏನಾಗೋದು?
23 25 ಈಗ ಸದ್ಯ ನಮಗೆ ಈ 0 ಈ 0 ಆಮೇಲೆ 2 3 2 5 12 3 36 36ಕ್ಕೆ ನೀವು 5ರಲ್ಲಿ ಭಾಗಿಸ್ರಿ ಅನಿವಾರ್ಯ. 5 5 7 35 1 5 1 5 ಉತ್ತರ ಭಾಗ ಮಾಡಿದಂಗ 5 ಡಜನ್ ಬರೋಬ್ಬರಿ 60. ಇಲ್ಲಿ 10 ಬರೆದಿದ್ದೀವಿ ಅಂದ್ರೆ ಚಲೋ ಆಗ್ತೈತಿ. ಈಗ ಲೆಕ್ಕ ಏನಾಗ್ತದ ಅದು ನೀವು ಮಾಡಿ ಈ ಲೆಕ್ಕ ಮಾಡಿರ್ತೀರಿ ನೀವು, ನಾ ಮಾಡ್ಲಿಕ್ಕೆ ಬರ್ತಲ್ಲ. ಅದು ಭಿನ್ನ ರಾಶಿ ಒಳಗೆ ಹಣ್ಣುಗಳು ಲೆಕ್ಕ ಅಂದ್ರೆ ಲೆಕ್ಕ. ಓಕೆ, ಇನ್ನೊಂದ್ಸಲ 5 ಡಜನ್ನರ 12% ಅಂದ್ರೆ 5 ಡಜನ್ ಬರೋಬ್ಬರಿ 60. 100ಕ್ಕೆ 12 ಆದರೆ 60ಕ್ಕೆ ಎಷ್ಟು? 60 ಗುಂಡ್ಲೆ 12 ತಳಗ 100. ಈ ಪೂಜೊತ್ತು ಈ ಪೂಜೊತ್ತು 2 3 2 5 3ಕ್ಕೆ 12ಕ್ಕೆ ಭಾಗ ಹೋಗಲ್ಲ. 12 3 36 5 ಇಡ್ರಿ 5 7 35 1 5 ಸಣ್ಣಗಳು. ಉತ್ತರ ಇಷ್ಟು ಬರ್ತದೆ. ಮತ್ತಿಂಥ ಮಾದರಿಗಳು ಮುಂದೆ ಬಂದಾಗ ವಿಚಾರ ಮಾಡುವಂಥ ಶಕ್ತಿ ಬರ್ತದೆ ನಿಮಗೆ. ಮಾಡಿ. ಓಕೆ.